ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು ಚಿತ್ರ ನೋಡಿ ಫೇಮಸ್ ಕಥೆಗಳನ್ನು ಗುರುತಿಸುವುದು. ಹಾಗೆ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮಾಡಲು ಮರಿಬೇಡಿ. ಇದು ಸಮಯ ಪ್ರಜ್ಞೆಯಿಂದ ಜೀವ ಉಳಿಸಿಕೊಂಡ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಬುದ್ಧಿವಂತ ಕೋತಿ ಹಾಗೂ ಮೂರ್ಖ ಮೊಸುಳೆಯ ಉಂಡ ಮನೆಗೆ ಎರಡು ಬಗೆಯುವೆಯ ಕತೆ. ಇದು ಯಾರನ್ನು ಕೀಳಾಗಿ ಕಾಣಬಾರದು ಎಂಬ ನೀತಿ ಕತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಸ್ನೇಹದ ಮಹತ್ವ ಸಾರುವ ಸಿಂಹ ಮತ್ತು ಇಲಿಯ ಸ್ನೇಹದ ಕತೆ. ಇದು ಸತ್ಯಕ್ಕಾಗಿ ಜೀವವನ್ನೇ ಪಣಕ್ಕಿಟ್ಟ ಭಾವನಾತ್ಮಕ ಕತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಸತ್ಯ ಮತ್ತು ಪ್ರಾಮಾಣಿಕತೆಯ ಪುಣ್ಯಕೋಟಿ ಕಥೆ. ಇದು ಒಗ್ಗಟ್ಟಿನ ಮಹತ್ವವನ್ನು ಸಾರುವ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ರೈತ ಹಾಗೂ ಮೂರು ಮಕ್ಕಳ ಕತೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಇದು ಪ್ರಾಮಾಣಿಕತೆಗೆ ಸಿಗುವ ಪ್ರತಿಫಲದ ಕತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮರ ಕಡಿಯುವವನ ಪ್ರಾಮಾಣಿಕತೆಯ ಕತೆ. ಮೂರು ಕೊಡಲಿಗಳು. ಇದು ದುಡಿಮೆ ಮತ್ತು ಸೋಮಾರಿತನದ ವ್ಯತ್ಯಾಸ ಸಾರುವ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ದುಡಿಮೆ ಮತ್ತು ಸೋಮಾರಿತನದ ಕತೆ. ಇರುವೆ ಮತ್ತು ಸೋಂಬೇರಿ ಮಿಡತೆ. ಒಬ್ಬ ರಾಜನ ಸಮಯ ಪ್ರಯಾಣದ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ವಿಕ್ರಮ ಮತ್ತು ಬೇತಾಳನ ರೋಚಕ ಬೆನ್ನಿಗೆ ಹತ್ತಿದ ಬೇತಾಳ ಕಥೆ. ಇದು ಒಬ್ಬ ಶಿಷ್ಯನ ಅಚಲ ಗುರು ಭಕ್ತಿಯ ಕತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಗುರು ಭಕ್ತಿ ಮತ್ತು ಸಮರ್ಪಣೆಯ ಏಕಲವ್ಯ ಕಥೆ. ಇದು ಒಬ್ಬ ಬಾಲಕನ ಭಕ್ತಿ ದುಷ್ಟತನದ ಮೇಲೆ ಜಯ ಸಾಧಿಸಿದ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ.
ಇದು ಭಕ್ತಿ ಮತ್ತು ನಂಬಿಕೆಯ ಭಕ್ತ ಪ್ರಹ್ಲಾದ ಕಥೆ. ಚಿತ್ರದುರ್ಗದಲ್ಲಿ ನಡೆದ ಈ ಸತ್ಯ ಕಥೆಯನ್ನು ಗುರುತಿಸಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಚಿತ್ರದುರ್ಗದ ವೀರ ಮಹಿಳೆಯ ಒನಕೆ ಓಬವ್ವನ ಕತೆ. ಇದು ಕುತಂತ್ರದಿಂದ ಲಾಭ ಪಡೆದ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಬುದ್ಧಿವಂತ ಕೋತಿ ಮತ್ತು ದಡ್ಡ ಬೆಕ್ಕುಗಳ ಕತೆ. ಇಬ್ಬರ ಜಗಳ, ಮೂರನೆಯವರಿಗೆ ಲಾಭ. ಇದು ಒಬ್ಬ ಬುದ್ಧಿವಂತನ ಜನಪ್ರಿಯ ಕತೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಬುದ್ಧಿವಂತ ಬೀರ್ಬಲ್ನ ರೋಚಕ ಅಕ್ಬರ್ ಬೀರ್ಬಲ್ ಕತೆ. ಇದು ದುರಾಸೆಯಿಂದ ಎಲ್ಲವನ್ನು ಕಳೆದುಕೊಂಡ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕತೆ. ಅತಿ ಆಸೆ ಗತಿ ಕೇಡು. ಇದು ಬುದ್ಧಿವಂತಿಕೆಯಿಂದ ಅಸಾಧ್ಯವನ್ನು ಸಾಧಿಸಿದ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಕಲ್ಲು ಕಾಗೆಯ ಕತೆ. ಬಾಯಾರಿದ ಕಾಗೆ. ಇದು ನಿಧಾನವಾದರೂ ನಿರಂತರ ಪ್ರಯತ್ನ ಗೆಲ್ಲುವ ಕಥೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಇದು ಓಟದ ಸ್ಪರ್ಧೆಯ ಮೊಲ ಮತ್ತು ಆಮೆ ಕತೆ. ಇವಾಗ ನೋಡಿದ ಇಷ್ಟು ಕತೆಗಳಲ್ಲಿ ನಿಮ್ ಫೇವ್ರೆಟ್ ಕತೆ ಯಾವುದು? ಕಾಮೆಂಟ್ ಮಾಡಿ. ಹಾಗೆ ಇದು ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ ಫೇವ್ರೆಟ್ ಕತೆ ಇದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಅದನ್ನ ಓದಿ ನಿಮ್ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.